ಭಾಳ ಟೈಮ್ ಪೇಷಂಟ್ಗೆ ಪೀರಿಯಡ್ ಮಿಸ್ ಆಕತಿ. ಅವ್ರಿಗೆ ಅನಿಸ್ತತಿ ನಮ್ಮ ಪೀರಿಯಡ್ ಯಾಕೆ ಮಿಸ್ ಆಗೈತಿ ಅದು ಡೌಟ್ ಇರ್ತೈತಿ. ನಮ್ಗೆ ಪೇಷಂಟ್ಸ್ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ತಾರ ಕಿ ನಮ್ಮ ಪೀರಿಯಡ್ ಮಿಸ್ ಆಗೈತಿ, ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಐತಿ, ಯಾಕಿದೆ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಪೀರಿಯಡ್ ಮಿಸ್ ಆಗೋದ ಏನೇನು ರೀಸನ್ ಇರ್ತೈತಿ, ಯಾಕೆ ಆಕತಿ, ಅದ್ರ ಸಲುವಾಗಿ ನಾವು ಏನು ಮಾಡ್ಬೋದು, ಅದರದ ಪರಿಹಾರ ಎಲ್ಲ ಡೀಟೇಲ್ ಒಳಗೆ ಹೇಳ್ತೇನೆ. Hello, I am Dr. Sunita Lodaya, fertility and reproductive specialist and practicing obstetrics and gynecologist since last 25 years. ಪೀರಿಯಡ್ ಯಾಕೆ ಮಿಸ್ ಆಗ್ತತಿ, ಯಾಕೆ ಇರ್ರೆಗ್ಯುಲರ್ ಯಾಕೆ ಆಗ್ತತಿ, ಅದು ಫಸ್ಟ್ ನೋಡೋಣ. ಪೀರಿಯಡ್ ಮಿಸ್ ಆಗೋದ ಫಸ್ಟ್ ಕಾಮನ್ ರೀಸನ್ ಏಜ್ ಗ್ರೂಪ್. ಇಫ್ ಯು ಆರ್ ಇನ್ ದ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ ನೀವು 15 ವರ್ಷದಿಂದ 50 ವರ್ಷ ಏಜ್ ಗ್ರೂಪ್ ಒಳಗೆ ಇದ್ರೆ ಯಾವಾಗಲೂ ಪೀರಿಯಡ್ ಮಿಸ್ ಆಕತಿ. ಆ ಟೈಮ್ ನಾವು ಫಸ್ಟ್ ರೀಸನ್ ನೋಡ್ತೀವಿ ಪ್ರೆಗ್ನೆನ್ಸಿ. ಫಸ್ಟ್ ನಾವು ಪ್ರೆಗ್ನೆನ್ಸಿ ರೂಲ್ ಔಟ್ ಮಾಡ್ಬೇಕ್ರಿ. ಅಂದ್ರೆ ಅಕಸ್ಮಾತ್ ಪ್ರೆಗ್ನೆನ್ಸಿ ಆಯ್ತು ಇಲ್ವಾ. ಈಗ ಪ್ರೆಗ್ನೆನ್ಸಿ ಇದ್ರೆ ಏನು ಮಾಡ್ಬೇಕ್ರಿ, ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಇದ್ರೆ ಏನು ಮಾಡ್ಬೇಕ್ರಿ, ಎಲ್ಲ ನಾವು ಡೀಟೇಲ್ ಒಳಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೇನೆ. ನೀವು ಅದು ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಫಸ್ಟ್ ರೂಲ್ ಔಟ್ ಮಾಡ್ಬೇಕ್ರಿ ಪ್ರೆಗ್ನೆನ್ಸಿ. ಸೆಕೆಂಡ್ಲಿ ಸಪೋಸ್ ನಿಮ್ಗೆ ಪ್ರೆಗ್ನೆನ್ಸಿ ಇಲ್ಲ, ಈಗ ಪ್ರೆಗ್ನೆನ್ಸಿ ಇಲ್ಲ ಅದು ಬಿಟ್ಟು ಮತ್ತೆ ಏನೇನು ರೀಸನ್ ಇರ್ಬೋದು ಅದ್ರ ಸಲಾಗ ನಿಮ್ಗೆ ಪೀರಿಯಡ್ ಇರ್ರೆಗ್ಯುಲರ್ ಆಕತಿ, ಇಲ್ಲ ಅಂದ್ರೆ ಮಿಸ್ ಆಕತಿ ನೋಡೋಣ. ಫಸ್ಟ್ ಸಪೋಸ್ ನೀವು ನಿಮ್ಗೆ ಇನ್ಫೆಕ್ಷನ್ ಇದೆ, ನಿಮ್ಗೆ ಜ್ವರ ಇದೆ, ಕೆಮ್ಮ ನೆಗಡಿ ಇದೆ, ಅದ್ರ ಸಲಾಗ ನೀವು ಔಷಧಿ ಗುಳಿಗೆ ತಗೊಳಕ್ತಾರ, ಆ್ಯಂಟಿಬಯೋಟಿಕ್ಸ್ ತಗೊಳಕ್ತಾರ, ಪೇನ್ ಕಿಲ್ಲರ್ ತಗೊಳ್ತಾರ, ಯಾವ ಗುಳಿಗೆ ತಗೊಂಡ್ರ ಒಂದೊಂದ್ಸಲ ನೀವು ಅದು ಗುಳಿಗೆ ತಗೊಂತಾರ, ನಿಮ್ಗೆ ಶರೀರ ಒಳಗೆ ಇನ್ಫೆಕ್ಷನ್ ಇದ್ರೆ ಹಂಗಿದ್ರ ಅದ್ರ ಸಲಾಗನೆ ನಿಮ್ದು ಪೀರಿಯಡ್ಸ್ ಸ್ವಲ್ಪ ಇರ್ರೆಗ್ಯುಲರ್ ಆಗ್ಬೋದು. ಅದ್ರ ಸಲಾಗ ನಿಮ್ಗೆ ಭಾಳ ಟೆನ್ಷನ್ ಮಾಡ್ಲಿಕ್ಕೆ ಜರೂರತ್ತಿಲ್ಲ. ಓಕೆನಾ. ಫಸ್ಟ್ ಕಾಮನ್ ರೀಸನ್, ಕಾಮನ್ಲಿ ಏನು ಯಾವುದೇ ಇನ್ಫೆಕ್ಷನ್. ಸಪೋಸ್ ನೀವು ಟ್ರಾವೆಲಿಂಗ್ ಮಾಡಿದ್ದು, ಒಂದು ಊರಿಂದ ಬೇರೆ ಊರಾಗ ಹೋದ್ರೆ ನಿಮ್ದು ಎನ್ವೈರನ್ಮೆಂಟ್ ಚೇಂಜ್ ಆಗೈತಿ, ನಿಮ್ದು ಆಜು ಬಾಜುದ ಇಮೋಷ್ನಲ್ ಪ್ರಾಬ್ಲಮ್ಸ್ ಇದೆ, ಮತ್ತು ಎನ್ವೈರನ್ಮೆಂಟ್ ಚೇಂಜ್ ಆಕತಿ, ಊಟ ಚೇಂಜ್ ಆಕತಿ, ಹಂಗೇನಿದ್ರ ನಿಮ್ಗೆ ಪೀರಿಯಡ್ ಸ್ವಲ್ಪ ಇರ್ರೆಗ್ಯುಲರ್ ಆಗ್ಬೋದು. ಅದ್ರ ಸಲಾಗ ಭಾಳ ವಿಚಾರ ಮಾಡ್ಲಿಕ್ಕೆ ಜರೂರತ್ತಿಲ್ಲ. ಇದು ಕಾಮನ್ ರೀಸನ್. ಥರ್ಡ್ಲಿ ಸಪೋಸ್ ನೀವು ಎಕ್ಸಸೈಸ್ ಮಾಡ್ತಾರೆ, ಹೆವಿ ಎಕ್ಸಸೈಸ್ ಮಾಡಿದ್ರೆ, ನೀವು ಜಿಮ್ ಹೋಗ್ತಾರೆ, ಭಾಳ ಎಕ್ಸಸೈಸ್ ಮಾಡ್ತಾರೆ, ಹೆವಿ ಎಕ್ಸಸೈಸ್ ಮಾಡ್ತಾರೆ, ಅದರಿಂದ ನಮ್ಮ ಶರೀರ ಒಳಗೆ ಹಾರ್ಮೋನಲ್ ಚೇಂಜಸ್ ಆಗಿ ನಿಮ್ಗೆ ಪೀರಿಯಡ್ ಇರ್ರೆಗ್ಯುಲರ್ ಆಗ್ಬೋದು, ಅದಂತ ಮಿಸ್ ಆಗ್ಬೋದು. ಮತ್ತು ಸಪೋಸ್ ನಿಮ್ಗೆ ಸಡನ್ ವೇಟ್ ಲಾಸ್ ಮಾಡಿದ್ರೆ, ನೀವು ಡೈಟಿಂಗ್ ಮಾಡಾಕ್ತಾರ, ವೇಟ್ ಲಾಸ್ ಮಾಡ್ಬೇಕು ಸಲುವಾಗಿ ನೀವು ಡೈಟಿಂಗ್ ಮಾಡಾಕ್ತಾರ. ಬಟ್ ಯೂಶ್ವಲಿ ಏನಾಕತಿ, ನಾವು ಅಡ್ವೈಸ್ ಮಾಡ್ತೀವಿ ಪೇಷಂಟ್ಗೆ, ನೀವು ಡೈಟಿಂಗ್ ಕ್ರ್ಯಾಶ್ ಕೋರ್ಸ್ ಯಾವಾಗಲೂ ಮಾಡಬಾರ್ದು. ಅಂದ್ರೆ ಕೆಲವ್ರು ಮಂದಿ ಡೈಟಿಂಗ್ ಪ್ರೋಗ್ರಾಮ್ ತಗೊಂತಾರ, ಒಂದು 10 ದಿವಸ ಒಳಗೆ 10 kg ತೂಕ ಕಮ್ಮಿ ಮಾಡ್ತಾರ, ಹಂಗಿರ್ತದೆ. ಅದೇ ಇಂಥ ನೀವು ಐಡಿಯಲಿ ಸ್ಪೀಕಿಂಗ್ ಯು ಶುಡ್ ನಾಟ್ ಜಾಯಿನ್ ಸಚ್ ಎ ಕ್ರ್ಯಾಶ್ ಕೋರ್ಸ್. ಯಾಕಂದ್ರೆ ನಮ್ದು ಬಾಡಿದ ಒಂದು ಸಿಸ್ಟಮ್ ಇರ್ತೈತಿ, ಅದು ಭಾಳ ಡಿಸ್ಟರ್ಬ್ ಆಗಿಬಿಡ್ತೈತಿ. ಸಡನ್ ವೇಟ್ ಲಾಸ್ ಮಾಡಬಾರ್ದು. ಅದಕ್ಕೆ ಜನರಲಿ ನೀವು ವೇಟ್ ಲಾಸ್ ಮಾಡೋದು ಇದ್ರನ ಯು ಶುಡ್ ಕೀಪ್ ಸಮ್ ಟಾರ್ಗೆಟ್. ಹಂಗೆ ನಾವು ಟಾರ್ಗೆಟ್ ಇಟ್ಕೋಬೇಕ್ರಿ. ಒಂದು 3 months ಒಳಗೆ ನಾವು ಒಂದು 5 kg ವೇಟ್ ಕಮ್ಮಿ ಮಾಡ್ತೀವಿ, 6 months ಒಳಗೆ 6 kg ಕಮ್ಮಿ ಮಾಡ್ತೀವಿ. ಹಂಗೆ ಒಂದು ಟಾರ್ಗೆಟ್ ಇಟ್ಕೊಂಡು ಅದ್ರ ಪ್ರಕಾರ ನೀವು ವರ್ಕ್ ಮಾಡ್ಬೇಕ್ರಿ. ಕ್ರ್ಯಾಶ್ ಕೋರ್ಸ್ ಒಳಗೆ ಹೋಗ್ಬಾರ್ದು. ಅದ್ರ ಸಲುವಾಗ ನಮ್ಮ ಬಾಡಿ ಬಿಕಮ್ಸ್ ಸ್ಟ್ರೆಸ್, ಬಾಡಿಗೆ ಸ್ಟ್ರೆಸ್ ಬರ್ತೈತಿ. ಅದು ಸಡನ್ ವೇಟ್ ಲಾಸ್ ಡೈಟಿಂಗ್ ನೀವು ಕ್ರ್ಯಾಶ್ ಕೋರ್ಸ್ ಮಾಡಬಾರ್ದು. ಸ್ಲೋಲಿ ಸಸ್ಟೇನ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಅದು ಮಾಡ್ಬೇಕ್ರಿ. ನೀವು ಸಡನ್ ವೇಟ್ ಲಾಸ್ ಮಾಡಿದ್ರೆ ನಿಮ್ದು ಪೀರಿಯಡ್ ಬಂದ್ ಆಗೋಕ್ಕೆ ಚಾನ್ಸ್ ಆಗ್ಬೋದು. ಮತ್ತು ಸಡನ್ ವೇಟ್ ಗೇನ್, ಸಪೋಸ್ ನಿಮ್ದು ತೂಕ ಸಡನ್ಲಿ ಹೆಚ್ಚಿಗೆ ಆಗಿತ್ತು, ಅದ್ರ ಸಲುವಾಗಿ ನಿಮ್ದು ಪೀರಿಯಡ್ ಮಿಸ್ ಆಗ್ಬೋದು. ಕೆಲವು ಮಂದಿ ಡಿಪ್ರೆಷನ್ ಒಳಗಿರ್ತಾರೆ, ಏನು ಗುಳಿಗೆ ತಗೊಂತಾರ, ಆ್ಯಂಟಿಸೈಕೆಟ್ರಿಕ್, ಎಸ್ಪೆಷಲಿ ಆ್ಯಂಟಿಸೈಕೆಟ್ರಿಕ್ ಗುಳಿಗೆ ನೀವು ತಗೊಂತಾರ. ಇದ್ರ ಸೈಕೆಟ್ರಿಕ್ ಗುಳಿಗೆ ಸಲುವಾಗಿ ನಿಮ್ದು ಪೀರಿಯಡ್ ಮಿಸ್ ಆಗ್ಬೋದು. ನಮ್ದು ಹಾರ್ಮೋನ್ಸ್ ಅದ್ರೊಳಗೆ ಚೇಂಜ್ ಆಗಿಬಿಡ್ತೈತಿ, ನಿಮ್ಗೆ ಪೀರಿಯಡ್ ಬರೋಂಗಿಲ್ಲ. ಆ ಟ್ಯಾಬ್ಲೆಟ್ ಮೇಲೆ ಇದ್ರೆ ನಿಮ್ಮ ಪೀರಿಯಡ್ ಮಿಸ್ ಆಗೋದೇ ಭಾಳ ಚಾನ್ಸ್ ಇರ್ತದೆ. ಮತ್ತು ರೀಸನ್ ಅಂದ್ರೆ ಸ್ಟ್ರೆಸ್. ಸಪೋಸ್ ನಿಮ್ದು ಯಾವ ರೀತಿಯ ಟೆನ್ಷನ್ ಐತಿ, ಹುಡುಗರಿಗೆ ಸ್ಟ್ರೆಸ್, ಕಾಲೇಜ್ದು ಎಕ್ಸಾಮ್ದ ಸ್ಟ್ರೆಸ್ಸು, ಇಮೋಷ್ನಲ್ ಸ್ಟ್ರೆಸ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸ್, ಬೇರೆ ಯಾವ ನಮೂನಿ ಆಕ್ಯುಪೇಷನಲ್ ಸ್ಟ್ರೆಸ್. ಸಪೋಸ್ ವರ್ಕಿಂಗ್ ವುಮನ್ ಐತಿ, ಅವ್ರಿಗೆ ಆಫೀಸ್ ಒಳಗೆ ಕೆಲಸ ಮಾಡ್ತಾರೆ, ಅಲ್ಲಿಂದ ಟೆನ್ಷನ್ ಐತಿ. ಏನಿದ್ರೆ ಯಾವ ನಮೂನಿ ಟೆನ್ಷನ್ ಇದ್ರೆ ನಿಮ್ದು ಪೀರಿಯಡ್ ಮಿಸ್ ಆಗ್ಬೋದು. ಯಾಕಂದರೆ ನೀವು ಯಾವಾಗಲೂ ಸ್ಟ್ರೆಸ್ ಒಳಗೆ ಇರ್ತಾರ, ಆ ಟೈಮ್ ನಮ್ಮ ಶರೀರ ಒಳಗೆ ಕಾರ್ಟಿಸೋಲ್ ಹೇಳಿ ಹಾರ್ಮೋನ್ ಹೆಚ್ಚಿಗೆ ಆಕತಿ. ಅದರಿಂದ ನಮ್ಗೆ ಫುಲ್ ಹಾರ್ಮೋನ್ ಸೈಕಲ್ ಡಿಸ್ಟರ್ಬ್ ಆಗಿಬಿಡ್ತೈತಿ. ಅದರಿಂದ ನಿಮ್ಗೆ ಪೀರಿಯಡ್ ಮಿಸ್ ಆಗ್ಬೋದು, ಇಲ್ಲಾಂದ್ರೆ ಇರ್ರೆಗ್ಯುಲರ್ ಆಗ್ಬೋದು. ಯಾವ ಡೇಟ್ಗೆ ಬರ್ಬೇಕ್ರಿ ಅದ ಟೈಮ್ ಬರೋಂಗಿಲ್ಲ, ಸ್ವಲ್ಪ ಮುಂದೆ ಆಗ್ಬೋದು, ಇಲ್ಲಾಂದ್ರೆ ಒಂದೊಂದ್ಸಲ ಹಿಂದನ ಆಗ್ಬೋದು. ಅದಕ್ಕೆ ಇದು ಎಲ್ಲ ಕಾಮನ್ ರೀಸನ್ಸ್. ಜನರಲಿ ಈ ಕಾಮನ್ ರೀಸನ್ಸ್ ಅಲ್ಲಾಗ ಯೂಶ್ವಲಿ ಪೀರಿಯಡ್ ಮಿಸ್ ಆಗ್ಬೋದು, ಇಲ್ಲಾಂದ್ರೆ ಇರ್ರೆಗ್ಯುಲರ್ ಆಗ್ಬೋದು. ಈ ಥರ ರೀಸನ್ಸ್ ಅಲ್ಲಾಗ ನಿಮ್ಗೆ ಭಾಳ ಟೆನ್ಷನ್ ಮಾಡ್ಲಿಕ್ಕೆ ಜರೂರತ್ತಿಲ್ಲ. ಇದು ಟ್ರೀಟ್ಮೆಂಟ್ ನಿಮ್ಮ ಕೈಯಾಗಿದೆ. ಇದನ್ನು ನೀವು ಇದ್ರಾಗ ಸುಧಾರಿಸ್ಬೋದು. ಮತ್ತು ಸಪೋಸ್ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಕ್ತಾರ ಪಾಪುಗೆ, ನೀವು ಪಾಪುಗೆ ಹಾಲು ಕೊಡಿಸ್ತಾರೆ, ಇದ್ರ ಆ ಟೈಮ್ಗೆ ನಿಮ್ಗೆ ಪೀರಿಯಡ್ ಮಿಸ್ ಆಗೋದೇ ಚಾನ್ಸ್ ಜಾಸ್ತಿ ಇರ್ತೈತಿ. ಭಾಳ ಟೈಮ್ ಪೇಷಂಟ್ ಏನಾಕತಿ, ಡೆಲಿವರಿ ಆದಮೇಲೆ ಅವ್ರಿಗೆ 1 ವರ್ಷ ಮಟ್ಟ ಪೀರಿಯಡ್ ಬರೋಂಗಿಲ್ಲ. ಅವ್ರಿಗೆ
ಗೊತ್ತಾಗಂಗಿಲ್ಲ. ಪೀರಿಯಡ್ ಡೆಲಿವರಿ ಆದ್ಮೇಲೆ ಒಂದ್ಸಲ ಪೀರಿಯಡ್ ಅಷ್ಟೇ ಬರ್ತೈತಿ, ಆಮೇಲೆ ಮತ್ತೆ 1 ವರ್ಷ ಮಟ್ಟ ಪೀರಿಯಡ್ ಆಗಂಗಿಲ್ಲ. ಬಟ್ ಅವ್ರಿಗೆ ಅನಿಸ್ತತಿ ನಮ್ಗೆ ಪೀರಿಯಡ್ ಆಗಿಲ್ಲ, ಹಾಲು ಕುಡಿಸ್ತೀನಿ ಸಲಾಗ ಬರಂಗಿಲ್ಲ, ಅದು ಓಕೆ. ಬಟ್ ಒಂದ್ಸಲ ಆ ಟೈಮ್ ನೀವು ಪ್ರಿಕಾಷನ್ ತಗೊಂಡಿಲ್ಲ ಅಂದ್ರೆ ಆ ಟೈಮ್ ಮತ್ತೆ ಪ್ರೆಗ್ನೆನ್ಸಿ ಆಗ್ಬಿಡ್ತೈತಿ. ಭಾಳ ಟೈಮ್ ಪೇಷಂಟ್ ಬರ್ತಾರೆ, ನಮ್ಮ ಪೀರಿಯಡ್ ಡೆಲಿವರಿ ಆಗೈತಿ, 1 ವರ್ಷ ಐತಿ, ಪಾಪು ಸಣ್ಣದಿದೆ, ಅವ್ರಿಗೆ ಪ್ರೆಗ್ನೆನ್ಸಿ ಇರ್ತೈತಿ, ಅವ್ರಿಗೆ ಗೊತ್ತನೇ ಇರಂಗಿಲ್ಲ. ಅದಕ್ಕೆ ಡ್ಯೂರಿಂಗ್ ಲ್ಯಾಕ್ಟೇಷನ್ ನೀವು ಯಾವಾಗಲೂ ಪಾಪುಗೆ ಹಾಲು ಕುಡಿಸ್ತಾರ ಆ ಟೈಮ್ ನಿಮ್ದು ಓವ್ಯುಲೇಷನ್ ಇರ್ರೆಗ್ಯುಲರ್ ಇರ್ತೈತಿ. ಯಾವ ಟೈಮ್ ಓವ್ಯುಲೇಷನ್ ಆಕತ್ತಿದ್ದ ಪ್ರೆಡಿಕ್ಟ್ ಮಾಡಕ್ಕೆ ಕಷ್ಟ ಇರ್ತೈತಿ. ಅದಕ್ಕೆ ನಿಮ್ಗೆ ಪ್ರೆಗ್ನೆನ್ಸಿ ಬೇಡ. ಇಮಿಡಿಯೇಟ್ಲಿ ಹಂಗಿದ್ರೆ ನೀವು ಪ್ರಿಕಾಷನ್ ಯೂಸ್ ಮಾಡಬೇಕಾಗ್ತತಿ. ಡ್ಯೂರಿಂಗ್ ಲ್ಯಾಕ್ಟೇಷನ್ ಪ್ರೆಗ್ನೆನ್ಸಿ ಆಗೋದ ಭಾರತ ದೇಶ ಒಳಗೆ ಭಾರಿ ಕಾಮನ್ ಇದೆ. ಅದಕ್ಕೆ ಇಫ್ ಯು ಡೋಂಟ್ ವಾಂಟ್ ಪ್ರೆಗ್ನೆನ್ಸಿ ಯು ಹ್ಯಾವ್ ಟು ಯೂಸ್ ಸಮ್ ಕಾಂಟ್ರಸೆಪ್ಷನ್, ಟೇಕ್ ಸಮ್ ಪ್ರಿಕಾಷನ್. ಅದರ್ವೈಸ್ ಯು ಹ್ಯಾವ್ ಟು ಚೆಕ್ ಟೈಮ್ ಟು ಟೈಮ್ ವೆದರ್ ಯು ಆರ್ ಪ್ರೆಗ್ನೆಂಟ್ ಆರ್ ನಾಟ್. ನೀವು ಹಾಲು ಕುಡಿಸ್ತಾರ ಸಲಾಗ ನಮ್ಮ ಶರೀರವಾಗ ಪ್ರೊಲ್ಯಾಕ್ಟಿನ್ ಹೇಳಿ ಹಾರ್ಮೋನ್ ಹೆಚ್ಚಿಗೆ ಆಕತಿ, ಅದರಿಂದ ನಿಮ್ಗೆ ಪೀರಿಯಡ್ಸ್ ಬರಂಗಿಲ್ಲ, ಬಟ್ ಓವ್ಯುಲೇಷನ್ ಇರ್ರೆಗ್ಯುಲರ್ ಆಕತಿ. ಅದ್ರ ಪ್ರಕಾರ ನಿಮ್ಗೆ ಯಾವ ಟೈಪ್ ಬೇಕಾ, ನಿಮ್ಮ ಪ್ರೆಗ್ನೆನ್ಸಿ ಬೇಕಂತ ಬೇಡ ಡಿಸೈಡ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಡಿಸಿಷನ್ ತಗೋಬೇಕ್ರಿ. ಓಕೆನಾ? ಮತ್ತು ನೆಕ್ಸ್ಟ್ ರೀಸನ್ ಸ್ಲೀಪ್. ಸಪೋಸ್ ನಿಮ್ಗೆ ನಿದ್ದೆ ಪ್ಯಾಟರ್ನ್ ಡಿಸ್ಟರ್ಬ್ ಐತೆ, ನೀವು ನೈಟ್ ಡ್ಯೂಟಿ ಮಾಡ್ತಾರ, ಓವರ್ ವರ್ಕ್ ಐತಿ, ಸ್ಲೀಪ್ ನಿಮ್ಗೆ ಯಾವುದೇ ಕಾರಣ ಒಳಗೆ ಡಿಸ್ಟರ್ಬ್ ಇದ್ರೆ ನಮ್ಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಬರ್ಬೋದು. ಮತ್ತು ನ್ಯೂಟ್ರಿಷನಲ್ ಪ್ರಾಬ್ಲಮ್ ನಾವು ನಿಮಗೆ ಹೇಳಿದೆ, ಸಡನ್ ವೇಟ್ ಲಾಸ್ ಇಲ್ಲಾಂದ್ರೆ ಸಡನ್ ವೇಟ್ ಗೇನ್, ಅದ್ರ ಸಲಗನ ಆಗ್ಬೋದು. ಮತ್ತು ಹಾರ್ಮೋನಲ್ ಡಿಸ್ಟರ್ಬೆನ್ಸ್, ಫಾರ್ ಎಕ್ಸಾಂಪಲ್ PCOD. ಇದು PCOD ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಈ PCOD ಸಲಾಗ ಡಿಟೇಲ್ ಒಳಗೆ ನಾವು ವಿಡಿಯೋ ಮಾಡಿದ್ದೀನಿ, ನೀವು ಅದೇ ವಿಡಿಯೋ ನೋಡಿಲ್ಲ ಅಂದ್ರೆ ಚೆಕ್ ಮಾಡ್ರಿ. ಈ PCOD ಯಾವ ಏಜ್ ಗ್ರೂಪ್ ಐತಿ ಅದ್ರ ಮೇಲೆ ಅದಾದ ಟ್ರೀಟ್ಮೆಂಟ್ ಡಿಸೈಡ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಸಪೋಸ್ ನಿಮ್ದು ಏಜ್ ಗ್ರೂಪ್ ಬಿಫೋರ್ ಮ್ಯಾರೇಜ್, ಯು ಆರ್ PCOD ಬಿಫೋರ್ ಮ್ಯಾರೇಜ್, ಆ ಟೈಮ್ ನಾವು ನಿಮ್ಗೆ ಸಪೋಸ್ PCOD ಪ್ರಾಬ್ಲಮ್ ಇದ್ರೆ ನಿಮ್ಗೆ ನಾವು ಪೀರಿಯಡ್ ರೆಗ್ಯುಲೇಷನ್ಗೆ ಟ್ಯಾಬ್ಲೆಟ್ಸ್ ಕೊಡ್ಬೋದು, OC ಪಿಲ್ ಕೊಡ್ಬೋದು, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಡಾಕ್ಟರ್ ಕೊಡ್ಬೋದು, 28 ಟ್ಯಾಬ್ಲೆಟ್ ನಿಮ್ಗೆ ಪೀರಿಯಡ್ ತಿಂಗಳ ಬರ್ಬೇಕು ಸಲ್ಲಾಗ ಟ್ಯಾಬ್ಲೆಟ್ ಕೊಡ್ಬೋದು, ವೇಟ್ ರಿಡಕ್ಷನ್ ಹೇಳ್ಬೋದು, ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ಬೋದು, ವೇಟ್ ಲಾಸ್ ಎಕ್ಸಸೈಸ್ ಎಲ್ಲ ಹೇಳ್ಬೋದು. ಸಪೋಸ್ ಇದು ನಿಮ್ದು PCOD, ನೀವು ರಿಪೋರ್ಟಿವ್ ಏಜ್ ಗ್ರೂಪ್ ಒಳಗದಾರ, ನಿಮ್ಮ ಮದುವೆ ಆಗಿತ್ತು, ನಿಮ್ಗೆ ಮಕ್ಕಳಾಗಿಲ್ಲ, ನಿಮ್ಮ ಮಕ್ಕಳು ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ ಆ ಟೈಮ್ ನಿಮ್ಮ ಟ್ರೀಟ್ಮೆಂಟ್ ಚೇಂಜ್ ಆಕತಿ. ಆ ಟೈಮ್ ನಾವು ನಿಮ್ಗೆ ರೆಗ್ಯುಲೇಷನ್ಗೆ ಟ್ರೀಟ್ಮೆಂಟ್ಗಿಂತ ನಿಮ್ಗೆ ಓವ್ಯುಲೇಷನ್ ಆಗ್ಬೇಕ್ರಿ, ಅದ್ರ ಸಲಗ ನಾವು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ PCOD ಒಳಗೆ ಏನಾಕತಿ, ಇರ್ರೆಗ್ಯುಲರ್ ಓವ್ಯುಲೇಷನ್ ಇರ್ತೈತಿ, ಇಲ್ಲಾಂದ್ರೆ ಅನ್ಓವ್ಯುಲೇಷನ್ ಇರ್ತೈತಿ. ಓವ್ಯುಲೇಷನ್ ಆಗಂಗಿಲ್ಲ, ಅದರಿಂದ ನಿಮ್ಗೆ ಸ್ತ್ರೀ ಬೀಜ ರಿಲೀಸ್ ಆಗಂಗಿಲ್ಲ, ಅದಕ್ಕೆ ನಿಮ್ಗೆ ಮಕ್ಕಳು ಆಗಂಗಿಲ್ಲ. ಈ ರಿಪೋರ್ಟಿವ್ ಏಜ್ ಗ್ರೂಪ್ ಒಳಗೆ ನಿಮ್ದು PCOD ಇದ್ರೆ ನಿಮ್ಗೆ ಓವ್ಯುಲೇಷನ್ ಆಗ್ಬೇಕ ಸಲಾಗ ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕಡೆ ಹೋಗ್ಬೇಕ್ರಿ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕ್ರಿ, ಓವ್ಯುಲೇಷನ್ ಆಗಕ್ಕೆ ನೋಡ್ಬೇಕ್ರಿ, ಯಾವ ಟೈಮ್ ಬೇಕು ಡಾಕ್ಟರ್ ನಿಮ್ಗೆ ಹೇಳ್ತಾರೆ ಆ ಟೈಮ್ ನೀವು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ಬೇಕು, ಅದ್ರ ಪ್ರಕಾರ ನಿಮ್ಗೆ ಪ್ರೆಗ್ನೆನ್ಸಿ ಚಾನ್ಸ್ ಹೆಚ್ಚಿಗೆ ಮಾಡ್ಬೋದು. ಸಪೋಸ್ ನಿಮ್ದು ಇದು PCOD ಪ್ರಾಬ್ಲಮ್ ಟುವರ್ಡ್ಸ್ 40-50 ಏಜ್ ಗ್ರೂಪ್ ಒಳಗೆ ನಿಮ್ದು PCOD ಪ್ರಾಬ್ಲಮ್ ಇದೆ ತಿಳ್ಕೊರಿ, ಆ ಟೈಮ್ದು ಟ್ರೀಟ್ಮೆಂಟ್ ಬೇರೆ ಬೇರೆ ಇರ್ತೈತಿ. ಆ PCOD ಸಲಾಗ ಆ ಏಜ್ ಗ್ರೂಪ್ ಒಳಗೆ ನಿಮ್ದು ಬ್ಲೀಡಿಂಗ್ ಹೆಚ್ಚಿಗೆ ಇರ್ಬೋದು, ಕ್ಲಾಟ್ಸ್ ಹೋಗತಿ ಹಂಗೆ ಇರ್ಬೋದು. ಬಿಕಾಸ್ ಆಫ್ PCOD ನಿಮ್ಗೆ ಶುಗರ್ ಬರೋಕೆ ಚಾನ್ಸ್ ಇರ್ತೈತಿ. ಆಮೇಲೆ ಹೈಪರ್ಪ್ಲಾಸಿಯಾ, ಎಂಡೋಮೆಟ್ರಿಯಲ್ ಹೈಪರ್ಪ್ಲಾಸಿಯಾ ನಾವು ಹೇಳ್ತೀವಿ, ಅದು ಆಕತಿ. ಅಂದ್ರೆ ಎವ್ರಿ ಏಜ್ಗೆ, ಪ್ರತಿ ಏಜ್ಗೆ ಆ ಡಿಸೀಸ್ ಪ್ರಕಾರ ಪ್ರಾಬ್ಲಮ್ಸ್ ಬೇರೆ ಬೇರೆ ಆಕತಿ ಮತ್ತು ಟ್ರೀಟ್ಮೆಂಟ್ ಬೇರೆ ಬೇರೆ ಆಕತಿ. ಅದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಐತಿ ಅದ ಪ್ರಕಾರ ಅದ ಪರಿಹಾರ ಅದರದ್ದು ಮಾಡ್ಬೇಕಾಕತಿ. ಬಟ್ ಜನರಲಿ PCOD ಒಳಗೆ ನಿಮ್ಗೆ ಪೀರಿಯಡ್ ಇರ್ರೆಗ್ಯುಲರ್ ಇರಂಗಿಲ್ಲ, ಪೀರಿಯಡ್ ಇರ್ರೆಗ್ಯುಲರ್ ಇರ್ತೈತಿ. ಅದ್ರ ಜೋಡಿ ನಿಮ್ಗೆ ಒಬೆಸಿಟಿನೂ ಇರ್ಬೋದು, ಇಲ್ಲಾಂದ್ರೆ ತಳಗನ ಪೇಷಂಟ್ ಇರ್ತಾರೆ. ಥಿನ್ PCOD ಮತ್ತು ಒಬೇಸ್ PCOD ಅದ್ರೊಳಗೆ 2 ವೆರೈಟಿ ಇರ್ತೈತಿ, ಅದನ್ನೇ ಇರ್ಬೋದು. ಮತ್ತು ಮೈ ಮೇಲೆ ಕೂದಲ ಹೆಚ್ಚಿಗೆ ಇರ್ತೈತಿ. ಆಮೇಲೆ ಅಕ್ಯಾಂಥೋಸಿಸ್ ನಾವು ಹೇಳ್ತೀನಿ, ಇದು ಅರೌಂಡ್ ದ ನೆಕ್ ಯು ಹ್ಯಾವ್ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಹಂಗನ ಆಗ್ಬೋದು. ಅದು ಡಿಫ್ರೆಂಟ್ ಅದ್ರೊಳಗೆ ಸೈನ್ಸ್ ಇರ್ತೈತಿ. ಮತ್ತು ಸ್ಕ್ಯಾನಿಂಗ್ ಒಳಗೆ ನಿಮ್ದು PCOD ನಿಮ್ದು ಮಲ್ಟಿಪಲ್ ಸ್ಮಾಲ್ ಸಿಸ್ಟ್ ಇದೆ, ಅದ್ರೊಳಗೆ ಕನ್ಫರ್ಮ್ ಆಕತಿ. ಮತ್ತು ಬ್ಲಡ್ ಟೆಸ್ಟ್ ಒಳಗೆ AMH ಮಾಡ್ಕೊಂಡು ಡಾಕ್ಟರ್ ಕನ್ಫರ್ಮ್ ಮಾಡ್ಬೋದು. ಅದಕ್ಕೆ PCOD ಕನ್ಫರ್ಮೇಷನ್ ಆದ್ಮೇಲೆ ಅಕಾರ್ಡಿಂಗ್ ಟು ಏಜ್ ಗ್ರೂಪ್ ಅವ್ರದ್ದು ಟ್ರೀಟ್ಮೆಂಟ್ ಮತ್ತು ಅದು ಪರಿಹಾರ ಆಕತಿ. ಹಂಗೆ ಫಿಕ್ಸ್ಡ್ ರೂಲ್ ಇರಂಗಿಲ್ಲ ಕಿ ಇದ್ರ ಒಳಗೆ ಹಿಂಗೆ ಟ್ರೀಟ್ಮೆಂಟ್ ಕೊಡ್ಬೇಕ್ರಿ. ಅಕಾರ್ಡಿಂಗ್ ಟು ಪ್ರಾಬ್ಲಮ್ ನಿಮ್ಗೆ ಡಾಕ್ಟರ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ಬೋದು. ಓಕೆ. ಮತ್ತು ನೆಕ್ಸ್ಟ್ ಥೈರಾಯ್ಡ್. ಕಾಮನ್ ರೀಸನ್ ನಿಮ್ದು ಇರೆಗ್ಯುಲರ್ ಪೀರಿಯಡ್ ಅಂದ್ರೆ ಥೈರಾಯ್ಡ್ ಪ್ರಾಬ್ಲಮ್. ಇದ್ರೊಳಗೆ ಥೈರಾಯ್ಡ್ ಲೆವೆಲ್ ನಮ್ಮ ಶರೀರ ಒಳಗೆ ಲೆವೆಲ್ ಹೆಚ್ಚಿದ್ರೆ ಇಲ್ಲಾಂದ್ರೆ ಕಡಿಮೆ ಇದ್ರೆ ನಿಮ್ದು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು. ಸಪೋಸ್ ನಿಮ್ಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ, ಅದ್ರ ಜೋಡಿ ನಿಮ್ಗೆ ಸುಸ್ತು ಇದೆ, ವೀಕ್ನೆಸ್ ಅನಿಸ್ತತಿ, ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇರಂಗಿಲ್ಲ, ಕೈಕಾಲು ನಡಕ್ತಾವು, ಬೆವರು ಬರ್ತತಿ,
ಹಂಗೇನಿದ್ರೆ ನೀವು ಮುದ್ದಾಮ್ ಥೈರಾಯ್ಡ್ ಟೆಸ್ಟ್ ಮಾಡಬೇಕಾಕತಿ. ಅಂದ್ರೆ ಅದ್ರೊಳಗೆ ಹೈಪೋಥೈರಾಯ್ಡಿಸಮ್ ಇದೆ ಅವ್ರ ಹೈಪೋಥೈರಾಯ್ಡಿಸಮ್ ಇದೆ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡು ಅದ್ರ ಪ್ರಕಾರ ಡಾಕ್ಟರ್ ನಿಮ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಒಂದ್ಸಲ ಥೈರಾಯ್ಡ್ ಪ್ರಾಬ್ಲಮ್ ಜೋಡಿ ಪೇಷಂಟ್ಗೆ ಬ್ಲೀಡಿಂಗ್ ಹೆಚ್ಚಿನ ಬರ್ಬೋದು, ಮೆನೋರೆಜಿಯಾನೇ ಇರ್ಬೋದು, ಇಲ್ಲಾಂದ್ರೆ ಬ್ಲೀಡಿಂಗ್ ಕಡಿಮೆನೇ ಆಗ್ಬೋದು, ಕ್ಲಾಟ್ಸ್ ಜೋಡಿನ ಹೋಗ್ಬೋದು. ಇದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರ್ತೈತಿ. ಆಮೇಲೆ ಪೇಷಂಟ್ ಡಿಫ್ರೆಂಟ್ ವೇಯಿಂದ ಪ್ರೆಸೆಂಟ್ ಆಗ್ಬೋದು. ಅದಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ ಅದನ್ನು ಕನ್ಫರ್ಮ್ ಮಾಡೋದು ಒಳ್ಳೆಯದು. ಮತ್ತು ಪ್ಯಾಥಾಲಜಿಕಲ್ ರೀಸನ್ಸ್ ನೀವು ವಿಚಾರ ಮಾಡಿದ್ರಂದ್ರೆ ಸಿಸ್ಟು, ಓವೇರಿಯನ್ ಸಿಸ್ಟು, ಫೈಬ್ರಾಯ್ಡ್ಸ್, ಅದರಿಂದನೇ ನಿಮ್ದು ಪೀರಿಯಡ್ಸ್ ಇರ್ರೆಗ್ಯುಲರ್ ಬರ್ಬೋದು. ಅದಕ್ಕೆ ಸ್ಕ್ಯಾನ್ ಮಾಡ್ಕೊಂಡು ನಿಮ್ದು ಡಾಕ್ಟರ್ ನಿಮ್ಗೆ ಓವೇರಿಯನ್ ಸಿಸ್ಟ್ ಇದೆ ಅವ್ರಿಲ್ಲ, ಫೈಬ್ರಾಯ್ಡ್ ಇದೆ ಅವ್ರಿಲ್ಲ, ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ನಿಮ್ಗೆ ಪೀರಿಯಡ್ ರೆಗ್ಯುಲೇಷನ್ ಇಲ್ಲಾಂದ್ರೆ ಮಕ್ಕಳ ಸಲಗ ಟ್ರೀಟ್ಮೆಂಟ್ ಕೊಡ್ಬೋದು. ಮತ್ತು ಡ್ರಗ್ಸ್ ಒಳಗೆ ಹೇಳಿದ್ರೆ ನಿಮ್ಗೆ ಹೇಳಿದ ಪ್ರಕಾರ ಆಂಟಿಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ನೀವು ತಗೊಂತಾರ ಇದ್ರೆ ನಿಮ್ಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಬರ್ಬೋದು. ಮತ್ತು ನಿಮ್ಗೆ ಸಪೋಸ್ ಕ್ಯಾನ್ಸರ್ ಪೇಷಂಟ್ ಇದೆ ಪೇಷಂಟ್ ಅವ್ರು ಕಿಮೋಥೆರಪಿ ತಗೊಂತಾರೆ, ರೇಡಿಯೋಥೆರಪಿ ತಗೊಂತಾರೆ, ಹಂಗಿದ್ರೆ ಆ ಟೈಮ್ನ ನಿಮ್ಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಕ್ಕೆ ಚಾನ್ಸ್ ಭಾಳ ಇರ್ತೈತಿ. ಯಾಕೆ ಕಿಮೋಥೆರಪಿ ಒಳಗೆ ಫುಲ್ ನಮ್ದು ರಿಪ್ರೊಡಕ್ಟಿವ್ ಪೊಟೆನ್ಷಿಯಲ್ ಎಲ್ಲ ಹೋಗ್ಬಿಡ್ತೈತಿ. ಇಟ್ ವಿಲ್ ಡಿಸ್ಟರ್ಬ್ ಎವ್ರಿಥಿಂಗ್. ಅದಕ್ಕೆ ಕಿಮೋ ರೇಡಿಯೋ ಟೈಮ್ ನಿಮ್ಗೆ ಡೆಫಿನೆಟ್ಲಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಬರೋದ ಇಲ್ಲಾಂದ್ರೆ ಮಿಸ್ ಆಗೋದ ಚಾನ್ಸ್ ಇರ್ತೈತಿ. ಅದಕ್ಕೆ ಆಮೇಲೆ ಪೆಥಾಲಜಿಕಲ್ ರೀಸನ್ಸ್ ನೀವು ಹೇಳಿದ್ರೆ ನಮ್ಮ ಮೆಡಿಕಲ್ ಒಳಗೆ ಎಶರ್ಮನ್ ಸಿಂಡ್ರೋಮ್ ನಾವು ಹೇಳ್ತೀನಿ. ಅಂದ್ರೆ ಗರ್ಭಚೀಲ ಒಳಗೆ ಒಂದೊಂದ್ಸಲ ಪೇಷಂಟ್ ಮೊದಲೇ ಹಿಸ್ಟ್ರಿ ಇರ್ತೈತಿ, ಅವ್ರಿಗೆ ಅಬೋರ್ಷನ್ ಆಗಿರ್ತಿರ್ತೈತಿ. ಆ ಅಬೋರ್ಷನ್ ಆಗಿರ್ತಂದ್ರೆ ಅವ್ರು ತಾನ ಮಾಡ್ಕೊತ ಗುಳಿಗೆ ತಗೊಳಗೆ ಮಾಡ್ತಾರೆ, ಇಲ್ಲಾಂದ್ರೆ ಪೇಷಂಟ್ ಡಾಕ್ಟರ್ ಹೊಟ್ಟೆ ತೊಳಿತಾರೆ. ಅದು ಆ ಡಿ ಎನ್ ಸಿ ವಿಗರಸ್ ಮಾಡಿದ್ದಿದ್ರನ ಅದ್ರ ಸಲಾಗ ಗರ್ಭಚೀಲದ ವಾಲ್ಸ್ ಒಂದಾಗ ಒಂದು ಹತ್ಕೊಂತತಿ, ಅದರಿಂದ ಅವ್ರಿಗೆ ಅಶರ್ಮನ್ ಸಿಂಡ್ರೋಮ್ ಆಗಕ್ಕೆ ಚಾನ್ಸ್ ಇರ್ತೈತಿ. ಇದರ ಒಳಗೆ ನಿಮ್ದು ಪೀರಿಯಡ್ಸ್ ಇರ್ರೆಗ್ಯುಲರ್ ಇಲ್ಲಾಂದ್ರೆ ಪೀರಿಯಡ್ ಮಿಸ್ ಆಗೋದ ಚಾನ್ಸ್ ಜಾಸ್ತಿ ಇರ್ತೈತಿ. ಮತ್ತು ಪ್ಯಾಥಾಲಜಿಕಲ್ ರೀಸನ್ ಹೇಳಿದ್ರೆ POF, ಪ್ರಿಮ್ಯಾಚೂರ್ ಓವೇರಿಯನ್ ಫೇಲ್ಯೂರ್. ಅಂದ್ರೆ ಪೇಷಂಟ್ ಹೆಂಗಿರ್ತಾವೆ, ಭಾಳ ಟೈಮ್ ಪೇಷಂಟ್ ಆಗಿರ್ತದೆ 35 ಏಜ್ ಇರ್ತೈತಿ, ಬಟ್ ಅವ್ರದ್ದು AMH ಟೆಸ್ಟ್ ನಾವು ಮಾಡಿದ್ರೆ ಆಂಟಿಮುರೇನ್ ಹಾರ್ಮೋನ್ ಟೆಸ್ಟ್ ಮಾಡಿದ್ರೆ ಅದ್ರ ಲೆವೆಲ್ ಕಡಿಮೆ ಇರ್ತೈತಿ. ಅಂದ್ರೆ ಅವ್ರದ್ದು ಓವೇರಿಯನ್ ಫೇಲ್ಯೂರ್, ಸ್ಮಾಲ್ ಏಜ್ ಒಳಗೆ ಓವರಿ ಕೆಲಸ ಮಾಡೋಕೆ ಫೇಲ್ ಆಗಿಬಿಡ್ತೈತಿ. ಅದರಿಂದ ಪೀರಿಯಡ್ ಮಿಸ್ ಆಗ್ಬೋದು, ಇಲ್ಲಾಂದ್ರೆ ಇರ್ರೆಗ್ಯುಲರ್ ಆಗ್ಬೋದು. ಇದು ಕಾಮನ್ ರೀಸನ್ಸ್, ಜನರಲ್ ರೀಸನ್ಸ್ ನಾವು ನಿಮ್ಗೆ ಹೇಳಿದ್ದೀನಿ ಪೀರಿಯಡ್ ಯಾಕೆ ಮಿಸ್ ಆಕತಿ ಇಲ್ಲಾಂದ್ರೆ ಇರ್ರೆಗ್ಯುಲರ್ ಆಕತಿ. ಈಗ ನೀವು ಯಾವ ಟೈಮ್ ರೆಡ್ ಫ್ಲ್ಯಾಗ್ ಸೈನ್ಸ್ ನೀವು ಡಾಕ್ಟರ್ಗಳಿಗೆ ಹೋಗ್ಲೇಬೇಕ್ರಿ. ಅದು ಫಸ್ಟ್ ನಾವು ತಿಳಿಸ್ತೇನೆ. ಏನೇನು ಸಿಂಪ್ಟಮ್ಸ್ ಇದೆ ನೀವು ಡಾಕ್ಟರ್ಗಳಿಗೆ ಹೋಗ್ಲೇಬೇಕ್ರಿ. ಸಪೋಸ್ ನಿಮ್ಗೆ ಪೀರಿಯಡ್ 3 months ಮಟ್ಟ ಆಗಿಲ್ಲ, 3 ತಿಂಗಳ ಇದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಪೀರಿಯಡ್ ಆಗಿಲ್ಲ ಅಂದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗ್ತೈತಿ. ಇಲ್ಲಾಂದ್ರೆ ನಿಮ್ಗೆ 1 ವರ್ಷ ಒಳಗೆ 3 ಇಂದ 4 ಸೈಕಲ್ ಅಷ್ಟೇ ಆಕತಿ. 1 ವರ್ಷ ಒಳಗೆ 3 ಇಂದ 4 ಸಲ ಅಷ್ಟೇ ಬ್ಲೀಡಿಂಗ್ ಆಕತಿ ಅಂದ್ರೆ ನೀವು ಡಾಕ್ಟರ್ ಕಡೆ ಹೋಗ್ಬೇಕ್ರಿ. ಏನು ಪ್ಯಾಥಾಲಜಿಕಲ್ ರೀಸನ್ ಇದೆ, ಏನು ಪ್ರಾಬ್ಲಮ್ ಇದೆ ನೀವು ನೋಡ್ಬೇಕ್ರಿ, ಇನ್ವೆಸ್ಟಿಗೇಷನ್ ಮಾಡ್ಬೇಕ್ರಿ. ಅದ್ರ ಪ್ರಕಾರ ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡ್ಬೋದು. ಮತ್ತು ಸಪೋಸ್ ನಿಮ್ಗೆ ಹಾಲು ಬರ್ತವೆ, ಗೆಲಕ್ಟೋರಿಯಾ, ಬ್ರೆಸ್ಟ್ ನಿಪ್ಪಲಿಂದ ಮಿಲ್ಕ್ ಡಿಸ್ಚಾರ್ಜ್ ಇದೆ, ಹಾಗಿದ್ರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸಪೋಸ್ ನಿಮ್ಮ ಪ್ರೊಲ್ಯಾಕ್ಟಿನ್ ಲೆವೆಲ್ ಹೆಚ್ಚಿಗೆ ಐತಿ, ಮತ್ತು ಯಾಕಿದೆ, ಒಂದು ಪ್ರೊಲ್ಯಾಕ್ಟಿನ್ ನಮ್ಮ ಹೇಳಿ ಒಂದೊಂದ್ಸಲ ಬ್ರೈನ್ ಒಳಗೆ ಟ್ಯೂಮರ್ ಇರ್ತೈತಿ, ಅದ್ರ ಸಲಗನ ಇದು ಪ್ರೊಲ್ಯಾಕ್ಟಿನ್ ಹೈ ಇರ್ತೈತಿ. ಅದಕ್ಕೆ ನೀವು ಗೆಲಕ್ಟೋರಿಯಾ ಇದೆ, ಮಿಲ್ಕ್ ಸಿಕ್ರೇಷನ್ ಇದೆ ಅಂದ್ರೆ ಯು ಆರ್ ನಾಟ್ ಫೀಡಿಂಗ್ ದ ಬೇಬಿ, ನೀವು ಪಾಪುಗೆ ಹಾಲು ಕೊಡಿಸ್ತಾ ಇಲ್ಲ ಇದ್ರನೇ ನಿಮ್ಗೆ ನಿಪ್ಪಲಿಂದ ಮಿಲ್ಕ್ ಡಿಸ್ಚಾರ್ಜ್ ಆಕತಿ ಅಂದ್ರೆ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕಾಗ್ತದೆ. ಮತ್ತು ಸಡನ್ ವೇಟ್ ಲಾಸ್, ನಿಮ್ದು ಸಿವಿಯರ್ ವೇಟ್ ಲಾಸ್ ಆಗಿತ್ತೆ, ಒಂದು 2 months ಒಳಗೆ 10 kg ವೇಟ್ ಲಾಸ್ ಆಗಿತ್ತೆ, ಹಂಗೆ ಸಡನ್ ವೇಟ್ ಲಾಸ್ ಇದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗತಿ. ನೀವು ನೋಡೋಣ ಹಂಗೆ ವಿಚಾರ ಮಾಡಬೇಡ್ರಿ. ಮತ್ತು ನಿಮ್ದು ನೋಡೋಕೆ ವಿಷನ್, ಬ್ಲಡ್ ವಿಷನ್, ಆಮೇಲೆ ಹೆಡೇಕ್, ಸಿವಿಯರ್ ಹೆಡೇಕ್ ಹಂಗಿದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕ್ರಿ. ಅಂದ್ರೆ ಒಂದೊಂದ್ಸಲ ಬ್ರೈನ್ ಒಳಗೆ ಟ್ಯೂಮರ್, ಅದರಿಂದನ ನಿಮ್ಗೆ ಇದು ಪೀರಿಯಡ್ಸ್ ಪ್ರಾಬ್ಲಮ್, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಹೆಚ್ಚಿಗೆ ಆಗಿದೆಯಲ್ಲ ಆಗಕ್ಕೆ ಚಾನ್ಸ್ ಇರ್ತೈತಿ. ಅದಕ್ಕೆ ನಿಮ್ಗೆ ಪೀರಿಯಡ್ಸ್ 3 months ಮಟ್ಟ ಆಗಿಲ್ಲ, ನಿಮ್ದು ವಿಷನ್ ಪ್ರಾಬ್ಲಮ್ ಇದೆ, ಹೆಡೇಕ್ ಇದೆ, ಸಿವಿಯರ್ ಹಾಟ್ ಫ್ಲಶಸ್ ಇದೆ, ಗ್ಯಾಲಕ್ಟೋರಿಯಾ ಇದೆ, ಮಿಲ್ಕ್ ಡಿಸ್ಚಾರ್ಜ್ ಇದೆ, ಹಿಂಗೆ ಇದ್ರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ಗಳಿಗೆ ಕನ್ಸಲ್ಟ್ ಮಾಡ್ಬೇಕ್ರಿ. ಅದು ನೀವು ಇದು ಸಿಂಪ್ಟಮ್ಸ್ ನಿಗ್ಲೆಕ್ಟ್ ಮಾಡಬೇಡ್ರಿ. ಈಗ ಇದು ಎಲ್ಲ ಕಾಮನ್ ರೀಸನ್ಸ್ ನಾವು ನಿಮ್ಗೆ ಹೇಳಿದ್ದೇನೆ. ಈಗ ಇನ್ವೆಸ್ಟಿಗೇಷನ್ ಏನು ಮಾಡ್ಬೇಕು, ನೀವು ಡಾಕ್ಟರ್ ಕಡೆ ಹೋದ್ಮೇಲೆ ಸಪೋಸ್ ನಿಮ್ಗೆ ಗೊತ್ತಾಗಬೇಕೈತಿ ನಮ್ಗೆ ಯಾಕೆ ಪೀರಿಯಡ್ ಬಂದಿಲ್ಲ ಅಂದ್ರೆ ಡಾಕ್ಟರ್ ಜನರಲಿ ನಿಮ್ದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದ್ರ ಒಳಗೆ ಕಾಮನ್ಲಿ ಹಾರ್ಮೋನ್ಸ್ ಟೆಸ್ಟ್ ಮಾಡ್ಬೋದು. ಈ ಹಾರ್ಮೋನ್ಸ್ ಟೆಸ್ಟ್ ಒಳಗೆ ನಿಮ್ದು FSH, LH, ಪ್ರೊಲ್ಯಾಕ್ಟಿನ್ ಮತ್ತು ಥೈರಾಯ್ಡ್, T3, T4, TSH ಅದ್ರ ಟೆಸ್ಟ್ ಡಾಕ್ಟರ್ ಮಾಡ್ಬೋದು. ಅದ್ರಾಗ ಗೊತ್ತಾಕತಿ ನಿಮ್ಮ ಪ್ರೊಲ್ಯಾಕ್ಟಿನ್ ಹೈ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಏನೈತೆ ಅದು ಗೊತ್ತಾಕತಿ. ಮತ್ತು ಡಾಕ್ಟರ್ ನಿಮ್ದು ಸೋನೋಗ್ರಫಿ ಮಾಡ್ಬೋದು. ಆ ಸೋನೋಗ್ರಫಿ ಒಳಗೆ ಗರ್ಭಚೀಲಾಗೆ ಏನು ಫೈಬ್ರಾಯ್ಡ್ ಇದೆ, ಓವೇರಿಯನ್ ಸಿಸ್ಟ್ ಇದೆ, ಬೇರೆ ಏನು ಪ್ರಾಬ್ಲಮ್ ಇದೆ ಅದು ಗೊತ್ತಾಗ್ಬೋದು. ಅದಕ್ಕೆ PCOD ಇದೆ, ಅದೆಲ್ಲ ಕನ್ಫರ್ಮ್ ಆಗ್ಬೋದು. ಅದಕ್ಕೆ ಡಾಕ್ಟರ್ ಬ್ಲಡ್ ಟೆಸ್ಟ್ ಮಾಡ್ಬೋದು ಮತ್ತು ಸ್ಕ್ಯಾನಿಂಗ್ ಮಾಡ್ಬೋದು. ಇದರ ಪ್ರಕಾರ ನಿಮ್ದು ಡಯಾಗ್ನೋಸಿಸ್ ಡಾಕ್ಟರ್ ಮಾಡ್ಬೋದು. ಈಗ
ನೀವು ಇದು ಪ್ರಾಬ್ಲಮ್ ಬರಬಾರ್ದು ನಿಮ್ಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇಲ್ಲಾಂದ್ರೆ ಮಿಸ್ ಅಂದ್ರೆ ಆಗಬಾರ್ದು. ಅದ್ರ ಸಲುವಾಗಿ ನೀವು ಏನು ಮಾಡ್ಬೋದು, ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ನೀವು ನಿಮ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕು. ಸಪೋಸ್ ನೀವು ದಪ್ಪದರ, ನಿಮ್ದು ತೂಕ ಹೆಚ್ಚಿಗೆ ಇದೆ, ಹಂಗಿದ್ರೆ ನೀವು ಡೈಲಿ ಒಂದು ಫಿಕ್ಸ್ ಶೆಡ್ಯೂಲ್ ಮಾಡ್ರಿ. ಅಂದ್ರೆ ನಮ್ಮ ಪ್ರಕಾರ ನೀವು 24 hours ಒಳಗೆ ಅಟ್ಲೀಸ್ಟ್ 1 ತಾಸು ಡೈಲಿ ನೀವು ನಿಮ್ಮ ಸಲಾಗ ಕೊಡ್ಬೇಕ್ರಿ. 1 hour ಇನ್ ದ ಮಾರ್ನಿಂಗ್ ನೀವು ನಿಮ್ಮ ಸಲಾಗ ಇಟ್ಕೋಬೇಕ್ರಿ. 1 hour ಒಳಗೆ ನೀವು ಒಂದು 15 ನಿಮಿಷ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ರಿ. ಅಂದ್ರೆ ಬ್ರೀದಿಂಗ್ ಎಕ್ಸಸೈಸ್ ಪ್ರಾಣಾಯಾಮ, ಅದರ ಒಳಗೆ ನಿಮ್ದು ಅನುಲೋಮ್ ವಿಲೋಮ್, ಭ್ರಾಮರಿ, ಉಜ್ಜಯಿ ಪ್ರಾಣಾಯಾಮ, ಬಾಕ್ಸ್ ಬ್ರೀದಿಂಗ್, ಬಸರಿಕಾ, ಇದು ಎಲ್ಲ ಬ್ರೀದಿಂಗ್ ಎಕ್ಸಸೈಸ್. 5 to 6 ಬ್ರೀದಿಂಗ್ ಎಕ್ಸಸೈಸ್ ಒಂದು 15 ನಿಮಿಷ ಮಾಡ್ರಿ. ಅದರಿಂದ ನಿಮ್ಗೆ ಇಫೆಕ್ಟ್ ಸ್ಲೋಲಿ ಗೊತ್ತಾಕತಿ. ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಅದ್ರದ್ದು ಇಫೆಕ್ಟ್ ಗೊತ್ತಾಕತಿ. ನಮ್ಮ ಮನಸ್ಸು ಕೂಲ್ ಆಕತಿ, ಮೈಂಡ್ ಶಾಂತ ಆಕತಿ, ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ರೆಗ್ಯುಲರ್ ಆಗ್ತತಿ. ಆಮೇಲೆ ಇದು ನೀವು ಬ್ರೀದಿಂಗ್ ಎಕ್ಸಸೈಸಸ್ ಡೈಲಿ ಅಟ್ಲೀಸ್ಟ್ 15 minutes ಮಾಡ್ರಿ. ನಿಮ್ಮ ಕಡೆ ಕಡಿಮೆ ಟೈಮ್ ಇದ್ರೆ ನೀವು ಟ್ರೈ ಟು ಡೂ ಬ್ರೀದಿಂಗ್ ಎಕ್ಸಸೈಸ್ ಅಟ್ಲೀಸ್ಟ್ 15 minutes ಬ್ರೀದಿಂಗ್ ಎಕ್ಸಸೈಸ್ ಮಾಡ್ರಿ. ಮತ್ತು 15 minutes ನಾರ್ಮಲ್ ಎಕ್ಸಸೈಸ್ ಮಾಡ್ರಿ. ಅದ್ರ ಒಳಗೆ ನಿಮ್ಗೆ ಬೇರೆ ಎಕ್ಸಸೈಸ್ ಗೊತ್ತಿಲ್ಲ ಹಂಗಿದ್ರೆ ನೀವು ಅಟ್ಲೀಸ್ಟ್ ಸೂರ್ಯ ನಮಸ್ಕಾರ ಮಾಡ್ಬೋದು. 5 ಸೂರ್ಯ ನಮಸ್ಕಾರ ಮಾಡ್ರಿ. ನಿಮ್ಗೆ ಏನು ಸಿಂಪಲ್ ಅನ್ನಿಸ್ತತಿ ಅದ ಮಾಡ್ರಿ. ನಿಮ್ದು ಶಾಲೆ ಒಳಗೆ ಹೇಳಿದ ಯಾವ್ದು ಎಕ್ಸಸೈಸ್ ನಿಮ್ ನೆನಪಿದೆ ಅಟ್ಲೀಸ್ಟ್ ಅದ ಒಂದು ಎಕ್ಸಸೈಸ್ ಮಾಡ್ರಿ. 15 minutes ಅದ ಮಾಡ್ರಿ. ಆಮೇಲೆ 1/2 hour ಧ್ಯಾನ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ. ಅದರಿಂದ ನಿಮ್ಗೆ ಸ್ಟ್ರೆಸ್ ಕಮ್ಮಿ ಆಕತಿ. ನಾನು ನಿಮ್ಗೆ ಹೇಳಿದ ಪೀರಿಯಡ್ ಇರ್ರೆಗ್ಯುಲರ್ ಆಗೋದ ರೀಸನ್ ಸ್ಟ್ರೆಸ್. ಅದಕ್ಕೆ ನೀವು ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೆ ಡೈಲಿ ಒಂದು 1/2 hour ಧ್ಯಾನ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ. ಶ್ವಾಸ ಮೇಲೆ ಲಕ್ಷ್ಯ ಕೊಡ್ರಿ. ಈಗ ಧ್ಯಾನ ಮಾಡ್ಬೇಕ್ರಿ. ನಾವು ಪೇಷಂಟ್ಗೆ ಹೇಳಿದ್ರೆ, ನಾವು ಒಪ್ಪಿಡಿಯೋ ಪೇಷಂಟ್ಗೆ ಹೇಳ್ತೇವೆ ನೀವು ಧ್ಯಾನ ಮಾಡ್ರಿ. ಪೇಷಂಟ್ ಹೇಳ್ತಾರೆ ಧ್ಯಾನ ಹೆಂಗೆ ಮಾಡ್ಬೇಕ್ರಿ, ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನೀವು ಸಪೋಸ್ ನಿಮ್ಗೆ ಮೆಡಿಟೇಷನ್ ಪ್ರಾಕ್ಟೀಸ್ ಗೊತ್ತಿಲ್ಲ ಯಾವ್ದು, ಅಟ್ಲೀಸ್ಟ್ ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಮ್ದು ಬ್ರೀದಿಂಗ್ ಮೇಲೆ ಗಮನ ಕೊಡ್ಬೋದು. ಯು ಜಸ್ಟ್ ಕೀಪ್ ಅಟೆನ್ಷನ್ ಆನ್ ಯುವರ್ ಬ್ರೆತ್. ಶ್ವಾಸ ಬರ್ತತಿ, ಶ್ವಾಸ ಹೋಗ್ತತಿ, ಅದರ ಮೇಲೆ ಲಕ್ಷ್ಯ ಕೊಟ್ರೆ ನಿಮ್ದು ಮನಸ್ಸು ಶಾಂತ ಆಗಿಬಿಡ್ತತಿ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ನಿಮ್ಗೆ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಗೊತ್ತಾಗ್ತದೆ, ಅದ್ರದ್ದು ಬೆನಿಫಿಟ್ ಗೊತ್ತಾಗ್ತದೆ. ಅದಕ್ಕೆ ಇಫ್ ಯು ಕ್ಯಾನ್ ಡೂ ಡೈಲಿ 1 hour ಫಾರ್ ಯುವರ್ ಸೆಲ್ಫ್, 15 ನಿಮಿಷ ಬ್ರೀದಿಂಗ್ ಎಕ್ಸಸೈಸ್, 15 ನಿಮಿಷ ನಾರ್ಮಲ್ ಎಕ್ಸಸೈಸ್, ಆಮೇಲೆ ಮತ್ತು ಅರ್ಧ ತಾಸು ಮೆಡಿಟೇಷನ್. ನಿಮ್ಗೆ ಇದು ಮಾಡೋಕ್ಕಾದ್ರೆ ಒಳ್ಳೇದು. ಇನ್ ಕೇಸ್ ನಿಮ್ಗೆ ಮೆಡಿಟೇಷನ್ ಮಾಡೋಕೆ ಬರಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮ್ದು ಜಪ ಮಂತ್ರ ಮಾಡ್ರಿ. ಇಲ್ಲಾಂದ್ರೆ ಓಂ ನಮಃ ಶಿವಾಯ ಹಂಗೆ ಜಪನೂ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ದು ಇಷ್ಟ ದೇವಿ ಯಾವ್ದು ಐತೆ, ಇಷ್ಟ ದೇವಿ ದೇವತಾ ಯಾವ ಇದ್ರೆ ಅವ್ರು ನೆನಪು ಮಾಡ್ಕೊಂಡು ಒಂದು ಅರ್ಧ ತಾಸು ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂದಿರ್ಬೋದು. ಹಂಗೆ ಮಾಡಿದ್ರೆ ನಿಮ್ದು ಶರೀರ ಒಳಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಕತಿ, ಪೀರಿಯಡ್ ರೆಗ್ಯುಲೇಷನ್ಗೆ ಹೆಲ್ಪ್ ಆಕತಿ. ಆಮೇಲೆ ನಿಮ್ದು ಎನರ್ಜಿ ಲೆವೆಲ್ಸ್ ಏನು ಡಿಸ್ಟರ್ಬೆನ್ಸ್ ಇರುತ್ತೆ ಅದನ್ನು ನಾರ್ಮಲೈಸ್ ಮಾಡೋಕೆ ಭಾಳ ಫರಕ್ ಆಕತಿ. ಬರೀ ಇದು ಪೀರಿಯಡ್ ಸಲಾಗಿಲ್ಲ, ನಿಮ್ಮ ಜನರಲ್ ಮೆಂಟಲ್ ಆ್ಯಟಿಟ್ಯೂಡ್, ಆಮೇಲೆ ನಿಮ್ದು ಮೆಂಟಲ್ ಕೂಲಿಂಗ್ ಅದ್ರ ಸಲಾಗಿ ಆಕತಿ. ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಯು ಫಾರ್ ದ ಎವ್ರಿಥಿಂಗ್, ಫಾರ್ ದ ಪಾಸಿಟಿವ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಆಲ್ಸೋ. ಸೊ ಇದು ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನೀವು ಮಾಡ್ಬೇಕ್ರಿ. ಮತ್ತು ನಿಮ್ದು ಸ್ಲೀಪ್, ನೀವು ಅಟ್ಲೀಸ್ಟ್ 7 hours ನಿಮ್ದು ನಿದ್ದೆ ಆಗ್ಬೇಕ್ರಿ, ಅದನ್ನು ನೀವು ನೋಡ್ಬೇಕ್ರಿ. ಅದಕ್ಕಿಂತ ಕಡಿಮೆ ನೀಡಿ ಇದ್ರೆ ಪ್ರಾಬ್ಲಮ್ ಆಗ್ಬೋದು. ಒಂದು ಫಿಕ್ಸ್ ರೂಲ್ ಮಾಡಿರಿ, ಬೆಳಗ್ಗೆ 1 ತಾಸು ನಿಮ್ಮ ಸಲಾಗ 7 hours ನಿದ್ದೆ ನೀವು ಮಾಡಬೇಕ್ರಿ. ಮತ್ತು ನ್ಯೂಟ್ರಿಷನ್, ನಿಮ್ದು ಊಟ ಒಳಗೆ ನಿಮ್ದು ಪ್ರೋಟೀನ್ಸ್, ಫ್ಯಾಟ್, ಕಾರ್ಬೋಹೈಡ್ರೇಟ್ ಕ್ವಾಂಟಿಟಿ ನೋಡ್ರಿ. ನಾವು ಎಷ್ಟು ತೊಗೊಳಕ್ತಾನೆ, ಏನು ಊಟ ಮಾಡಾಕ್ತೇವೆ ಅದ್ರ ಪ್ರಕಾರ ನ್ಯೂಟ್ರಿಷನ್ ಯುಕ್ತ ಆಹಾರ ತಗೋರಿ. ಸೊಪ್ಪು ತಗೋ, ಫ್ರೂಟ್ಸ್ ತಗೋರಿ, ವೆಜಿಟೇಬಲ್ ತಗೋರಿ. ಅದು ನಿಮ್ಗೆ ಆಹಾರ ಒಳಗೆ ಇರ್ಬೇಕ್ರಿ. ನೀರು ಪ್ರಮಾಣ ಹೆಚ್ಚಿಗೆ ತಗೋರಿ. ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಜನರಲ್ ಏನಾಕತಿ, ನಾವು ಜನರಲ್ ಪೇಷಂಟ್ಗೆ ನೋಡಿದ್ರೆ ಅವ್ರು ರೊಟ್ಟಿ ತಿಂತಾರೆ, ಚಪಾತಿ ತಿಂತಾರೆ, ಇಲ್ಲಾಂದ್ರೆ ಅನ್ನ ತಿಂತಾರೆ. ಬಟ್ ಸ್ಮಾಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮ್ಮ ಶರೀರಕ್ಕೆ ಬೇಕಾಗತ್ತಿ. ಅದು ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಜಿಂಕ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಸಲಾಗನ ನಿಮ್ಗೆ ಲಾಂಗ್ ಟರ್ಮ್ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ನೀವು ತಗೋಬೋದು. ಇಲ್ಲಾಂದ್ರೆ ಸಂತುಲಿತ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ನೀವು ತಗೋಬೇಕಾಗ್ತೈತಿ. ಇದ್ರ ಮೇಲೆ ನೀವು ಗಮನ ಕೊಡ್ಬೇಕ್ರಿ. ನ್ಯೂಟ್ರಿಷನ್ ಮೇಲೆ ಸ್ವಲ್ಪ ಗಮನ ಕೊಡ್ಬೇಕ್ರಿ. ಡೈಲಿ ಕರ್ಡ್ಸ್, ಮೊಸರು, ಮಜ್ಜಿಗೆ ತಿನ್ಬೇಕಾಗ್ತತಿ. ನಮ್ಮ ಊಟ ಒಳಗೆ ಡೈಲಿ 1 ವಾಟಿ ಅಟ್ಲೀಸ್ಟ್ ಇದು ಇರ್ಬೇಕ್ರಿ. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ನೀವು ಇನ್ಕ್ಲೂಡ್ ಮಾಡ್ಬೇಕ್ರಿ. ಅದಕ್ಕೆ ಸಿಂಪಲ್ ಚೇಂಜಸ್ ನಮ್ದು ಡೇ ಟು ಡೇ ಲೈಫ್ ಒಳಗೆ ನಾವು ಮಾಡಿದ್ರೆ ನಿಮ್ಗೆ ಅದರಿಂದ 50% ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಾನು ನಿಮಗೆ ಹೇಳಿದ್ದೇನೆ. ಮತ್ತು ನಿಮ್ದು ಸ್ಲೀಪ್ ನೀವು ಚೆಕ್ ಮಾಡ್ಬೇಕ್ರಿ, ನ್ಯೂಟ್ರಿಷನ್ ನೀವು ನೋಡ್ಬೇಕ್ರಿ. ಆಮೇಲೆ ನಿಮ್ಗೆ ಜಾಸ್ತಿ ರಿಪೀಟೆಡ್ಲಿ ಪ್ರಾಬ್ಲಮ್ ನಿಮ್ಗೆ ಆಗತ್ತೆ. ನಿಮ್ಗೆ ಪೀರಿಯಡ್ಸ್ 1 ಸಲ 2 ಸಲ ಪೀರಿಯಡ್ ಮಿಸ್ ಆಗಿ ಸ್ವಲ್ಪ ಲೇಟ್ ಆಗೈತೆ ಅಂದ್ರೆ ಭಾಳ ಅದ್ರ ಬಗ್ಗೆ ಚಿಂತೆ ಮಾಡೋದು ಜರುತ್ತಿಲ್ಲ.
ನಿಮ್ಗೆ ರಿಪೀಟೆಡ್ಲಿ ಪೀರಿಯಡ್ಸ್ ಇರೆಗ್ಯುಲರ್ ಬರ್ತೈತಿ, ಪ್ರತಿ ಸಲ ಆಗ್ತೈತಿ, 1 ವರ್ಷಕ್ಕೆ ಬರೀ 3 ಸಲ 4 ಸಲ ಪೀರಿಯಡ್ ಬರ್ತೈತಿ, ನಿಮ್ಗೆ ಪ್ರೆಗ್ನೆನ್ಸಿ ಬೇಕು, ಬೇರೆ ಏನು ಪ್ರಾಬ್ಲಮ್ ಇದೆ, ಅಸೋಸಿಯೇಟೆಡ್ ಪ್ರಾಬ್ಲಮ್ ಬೇರೆ ಇದ್ರೆ ಹಂಗಿದ್ರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಬೇಕ್ರಿ. ಅದ್ರ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕ್ರಿ. ಅದ್ರ ಪ್ರಕಾರ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಬೇಕ್ರಿ. ಅದ್ರಾಗ ನೀವು ಡಿಲೇ ಮಾಡಬಾರ್ದು. ನಾರ್ಮಲಿ ಏನೇನು ಜನರಲ್ ರೀಸನ್ಸ್ ಇರ್ತೈತಿ, ನಿಮ್ಮ ತಲೆಗೆ ಏನೇನು ಡೌಟ್ಸ್ ಇರ್ತೈತಿ, ಅದು ಎಲ್ಲ ನಮ್ಮ ಪ್ರಕಾರ ನಾವು ಎಲ್ಲ ಈ ವಿಡಿಯೋ ಒಳಗೆ ನಿಮ್ಗೆ ತಿಳಿಸಿದ್ದೇನೆ. ಇನ್ನೂ ನಿಮ್ಗೆ ಏನು ಡೌಟ್ ಇದೆ, ಇನ್ನೂ ಏನು ಕ್ವೆಶನ್ ಇದೆ, ಹಂಗಿದ್ರೆ ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ನಾವು ನಿಮ್ಗೆ ಹೇಳೋಕೆ ಪ್ರಯತ್ನ ಮಾಡ್ತೀವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕಾಲಜಿ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.